ಹಿಂಗೆ ಜೋಡಿಸ್ತೀನಿ ಎಂದ ಮೂರ್ತಿದ ಕೈನ. ಕೆಂಚಮ್ಮ, ಏನ್ ಮದಯ? ಮನೆಗ್ ಸರಾಯಿ ತುಂಬ್ಕೊಂಡು ಹೊಂಟಿದೀಯ? ಇಲ್ಲ, ನೀರ್ ತುಂಬ್ಕೊಂಡು ಹೋಗ್ತಾ ಇದ್ದೀನಿ. ನಂಗೆ ಸುಳ್ಳು ಹೇಳ್ತಾ ಇದೆಯಲ್ಲಮ್ಮ. ತಾಯಿ ತುಂಬಿ ಹರಿತಾವಳೆ, ನಂಗೆ ಬೇಕು. ಅರಿಯೋ ನೀರ್ ತುಂಬ್ಕೊಂಡು ಹೋಗ್ತಾ ಇದ್ದೀನಿ. ಸಾರಾಯಮ್ಮ ಇದು ನಂಗೆ ಬೇಕಮ್ಮ. ಇದು ಕೂತ್ಕೋ, ಕೊಡ್ತೀನಿ, ಕೂತ್ಕೋ. ಏನೇ ಇದು? ನಿಮ್ಮ ಅಪ್ಪ ಸಾರಾಯಿ ಕೇಳ್ದ, ಅದಕ್ಕೆ ಸಾರೆಲ್ಲ ಸ್ನಾನ ಮಾಡಿಸ್ದೆ. ಅಯ್ಯಯ್ಯೋ ಅಪ್ಪ, ಏನಪ್ಪ ಇದು? ಹೇಳಪ್ಪ. ರೂಪ, ಇನ್ಮೇಲೆ ನಿಮ್ಮ ಅಪ್ಪನ್ ಸರಿಯಾಗಿ ನೋಡ್ಕೋ. ಅಪ್ಪ ಹೇಳಪ್ಪ. ಅಪ್ಪ ಏನಮ್ಮ, ಏನಾಯ್ತು? ಅಪ್ಪ, ಊರಲ್ಲೆಲ್ಲ ಎಷ್ಟು ಮರ್ಯಾದೆಯಪ್ಪ? ತಿಳಿಯಾಕಿಲ್ಲಮ್ಮ. ನಿನ್ ಮದುವೆ ಆಗ್ಬಿಟ್ರೆ ನಾನ್ ಕುಡಿಯಾಕಿಲ್ಲ. ನೀನ್ ಕುಡಿಯೋದ್ ಬಿಟ್ಟೇನೆ ನನ್ ಮದ್ವೆ ಆಗೋದು. ನಿನ್ ಮದ್ವೆ ಆಗ್ಬೇಕು, ನಾನ್ ಕುಡಿಯೋದು ಬಿಡು. ನೀನ್ ಕುಡಿಯೋದು ಬಿಡ್ಬೇಕು, ನಿನ್ ಮದ್ವೆ ಏನಿದು ಸುಮ್ಮನೆ ಜಗಳ? ಮಾವಯ್ಯ, ಯಾವನ್ಲೇ ಮಾವ? ಮಾದಯ್ಯ, ಹಂಗನ್ನು ಮತ್ತೆ ನಾನಿಲ್ವಾ ನಿನ್ ಮಗಳ ಮದುವೆ ಆಗೋಕೆ? ಮತ್ತೆ ಮಗನೇ, ನನ್ನ ಮಗಳನ್ನ ಮದುವೆ ಆಗ್ತಿದ್ರು ಅಯೋಗ್ಯ. ನನಗ್ ಬಡ್ಡಿ ಮಗನೇ ಅಂತೀಯ? ನಾನು ಬಡ್ಡಿ ವಸೂಲು ಮಾಡೋನು. ನೀನು ಬಡ್ಡಿ ವಸೂಲಿಗೆ ಅಷ್ಟೇ ಲಾಯ್ಕ್ ನನ್ನ ಮಗ, ಅಸಲಿಗಲ್ಲ. ರೂಪಾ, ಏನೇ ನಿಮ್ಮಪ್ಪ ಹಿಂಗಂತವನೇ? ನಮ್ಮ ಅಪ್ಪ ಹೇಳುದು ಪೂರ್ತಿ ನಿಜ. ನೀನು ಬರೀ ಬಡ್ಡಿಗಷ್ಟೇ, ಅಸಲಿಗೆ ಲಾಯ್ಕಿಲ್ಲ. ಹಾಯ್ ಹಾಯ್ ರೂಪಾ, ನೀನು ಹಂಗಂತೀಯ? ತಾಳಲಾರೆ, ನಾನು ಬಾಳಲಾರೆ. ಈಗಲೇ ನೀರಲ್ಲಿ ಬಾವಿ ನೋಡಿ ಬಿದ್ದು ಬಿಡುತ್ತೇನೆ. ಅಯ್ಯಯ್ಯೋ ವೀರಪ್ಪ, ನೀನು ಹೋದ್ರೆ ನನಗತಿ ಏನೋ? ನೀನು ಬಾ ನನ್ನ ಜೊತೆಯಲ್ಲಿ. ನೀನು ಹೋದ್ರೆ ನನ್ನ ಗತಿ? ನೀನು ಬಾ ನಮ್ಮ ಜೊತೆಯಲ್ಲಿ. ಅಪ್ಪಣಿ, ಅಲ್ಲಿ ಕರ್ಕೊಂಡೋಗ್ ಬಿಡ್ತೀಯಾ? ಯಾಕೆ? ಹುಲಿ ಬತ್ತಾಯ್ತು, ಹುಲಿ. ಹುಲಿ? ಹುಡುಗಾಟ ಆಡ್ತೀಯ ನನ್ನ ಹತ್ರ? ಹುಡುಗಾಟ ಗಿಡಗಾಟ ದಮ್ಮಯ್ಯ ಅಂತೀನಿ. ನೀವ್ ಹುಡುಗಿ ನೀನು? ಅಲ್ಲಿ ಕರ್ಕೊಂಡೋಗ್ ಬಿಡೋತಿ. ಕೂತ್ಕೋ ಕೂತ್ಕೋ. ಗಡಿ ಗಡಿ ನಿಲ್ಲಿಸ್ತೇನೆ. ಯಾರು ಹೇಳು ಬೆಳಗ್ಗೆ? ಅಯ್ಯಪ್ಪ, ಬಚಾವಾಗ್ಬಿಟ್ಟೆ ನೋಡು. ನಿನಗೂ ನಿನ್ ಕುಟ್ಕುಟುಗು ಒಂದ್ ಸಲಾಮು. ಇವತ್ತೇನಾದ್ರು ಸಿಕ್ದಿದ್ರೆ ನಮ್ಮ ಅಪ್ಪನ ಕಬ್ ಸಿಗ್ದಂಗ್ ಸಿಗದ್ಬಿಟ್ಟವ್ರು. ಯಾಕೆ? ನಿಮ್ಮಪ್ಪನ್ ಕಂಡ್ರೆ ಅಷ್ಟೊಂದು ಹೆದರ್ಕೆನಾ? ಅಪ್ಪನೇ, ನಾನೇನು ಎಣ್ಣಮ್ಮ ಕೆಟ್ಟದ್ನಾ? ನೋಡಕ್ ಇಷ್ಟ ಮುದ್ದಾಗಿದ್ಯಾ, ಒಳ್ಳೆ ಮುತ್ತುದ್ರದಂಗ್ ಮಾತಾಡ್ಬಾರ್ದ? ಅಪ್ಪನೇ, ಸ್ವಲ್ಪ ಸಲಿಗೆ ಕೊಟ್ರೆ ಮುದ್ದು ಮುದ್ದು ಅಂತ ಮಾತಾಡ್ತಾ ಇದ್ಯಾ? ನೋಡು, ಇನ್ನೊಂದಪ್ಪ ಮುದ್ದು ಮುದ್ದು ಅಂತ ಮಾತಾಡ್ದೆ ತಲೆ ಮೇಲೆ ಮುದ್ದೆ ಬಿದ್ದಂಗ್ ಬಿದ್ದು ಬಿಡ್ತೀನಿ. ಅಯ್ಯ, ನಿನಗ್ ಸರಿಯಾಗಿ ಮಾತಾಡಕ್ಕೂ ಬರಲ್ಲ. ಮಾತಾಡೋರನ್ ಕಂಡ್ರೆ ಆಗೋದು ಇಲ್ಲ. ನಾ ಹೇಳಿದ್ದು ನೀನ್ ನೋಡಕ್ ಎಷ್ಟು ಚೆನ್ನಾಗಿದೀಯಾ, ನಿನ್ ಮಾತು ಅಷ್ಟೇ ಚೆನ್ನಾಗಿರ್ಬಾರ್ದಾ ಅಂತ. ಹಂಗ ನಂಗ ಅರ್ಥ ಆಗಿರ್ಲಿಲ್ಲ ಬಿಡು. ಗೊತ್ತಾಯ್ತು. ಸರಿ, ಯಾವೂರು? ಬೆಂಗಳೂರು. ಅಲ್ಲಿಂದ ಬಂದ? ಯಾಕೆ ಎಳ್ಳ ಯಾರವ್ರ? ರೇವಣ್ಣವ್ರ ಮಗ ಮಲ್ಲಿಕ್ ಅಂತಿಲ್ವಾ, ಅವ್ನ್ ನನ್ ಸ್ನೇಹಿತ. ಅವ್ನ್ ನೋಡೋಣ ಅಂತಲೇ ಬಂದೆ. ಪರವಾಗಿಲ್ಲ, ಬಂದಿದ್ದಕ್ಕೂ ಒಂದ್ ಒಳ್ಳೆ ಹೊಸ ಪರಿಚಯ. ಯಾರು? ನೀನೇ. ನಾನಾ? ಅಯ್ಯೋ, ನಮ್ಮ ಅಪ್ಪ ಇವತ್ತವನೇ. ಅಯ್ಯೋ, ಅವ ಇಲ್ಲಿಗೆ ಬಂದ್ರೆ ನಾನು ಇದ್ದೀನಿ ಅಂತ ಹೇಳ್ಬೇಡ. ಉಮಾ, ಎಲ್ಲ ನನ್ ಮಗಳು. ಯಾರ್ ನಿಮ್ ಮಗಳು? ಈ ಕೆತ್ಯಾಕ್ ಕೂರ್ಸ್ಕೊಂಬಂದಲ್ಲ ಅವಳು. ಅವಳ? ಇಲ್ಲಿ ಇಳಿದ್ಲು, ಎಲ್ಲೋ ಹೋದ್ಲು. ಎಲ್ಗೋದ್ಲು? ಅದನ್ನ ನಾನು ಹೇಳಕ್ಕಾಗಲ್ಲ. ಅದ್ಯಾಕೆ ಹೇಳಕ್ಕಾಗಲ್ಲ? ಎಲ್ಲ ಇವಳ. ಅಯ್ಯೋ 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 ಅಯ್ಯೋ, ಏನವ್ವ ಇದು? ಇಳಿದ್ಬಾ. ಅದ್ಯಾಕಪ್ಪ ಇಲ್ಲಿ? ಅಲ್ಲ, ನಾಳೆ ಮದ್ವೆ ಆಗೋ ಹುಡುಗಿ ನೀನು ಹಿಂಗೆಲ್ಲ ಆಡ್ತಾ ಇದ್ರೆ ನೋಡ್ದವ್ರು ಏನಂತಾರೆ? ಬಾಳುವೆಲ್ಲದ ಕೋತಿ ಅಂತ. ಅಯ್ಯೋ ಅಯ್ಯೋ ಅಯ್ಯೋ, ಕಂಡೋರ್ ಮ್ಯಾಗೆಲ್ಲ ಉರು ಬೀಳ್ತಾ ಇದ್ರೆ ಹೆಂಗೆ? ಮರದ ಮೇಲಿದ್ರೆ ಕೋತಿ ಇಂಟ್ಲೆ ಅನ್ನೋದು ದೊಡ್ಡವ್ರು ಹೇಳ್ದಾಗ ಕೇಳ್ಕೊಂಡಿದ್ರೆ ಒಳ್ಳೆ ಹುಡುಗಿ ಅಂತಾರೆ. ನನ್ ಮಗಳು ಒಳ್ಳೆ ಹುಡುಗಿ ಕಣಯ್ಯ, ಒಳ್ಳೆ ಹುಡುಗಿ. ಮನೆ ಹೋಗುವ
ದೊಡ್ಡ ಮನ್ಸ ಬಾವಾ ಕುಟ್ಬಿಟ್ಟು ಹ್ಮ್. ಯಾವಾಗ ನೀವು ಊರ್ಗ್ ಹೋಗೋದು? ಇವತ್ತು ಸಾಯಂಕಾಲನೇ ಹೋಗ್ತೀನಿ. ಹೌದಾ? ಹೋಗ್ಲಿ ತಗೋ, ಬರ್ತೀವ್ನಿ. ಮೋಟ್ರ್ ಬೈಕ್ ಮೇಲೆ ಕರ್ಕೊಂಡ್ ಬಂದಿದ್ದಕ್ಕ ಯಾರದು? ಯಾರು ಹೇಳು? ನೀನೇ. ನಾನು ಅಂದ್ರೆ ನೀನು ಅಂದೆ ಈ ರೂಪ. ನಾನು ಅಂತ ಹೇಗ್ ಗೊತ್ತಾಯ್ತು ನಿಂಗೆ? ನೀನು ಬಿಟ್ರೆ ನನ್ ಮುಟ್ಟದ್ ಧೈರ್ಯ ಬೇರೆ ಯಾರಿಗೋ ಇದೆ. ರೂಪಾ, ಹಾಗಾದ್ರೆ ನಾನಿನ್ನ ಮುಟ್ಟಬಹುದು? ಅಯ್ಯೋ, ಏನೋ ಮಾಡ್ತಾ ಇದೀಯಾ? ಮುಟ್ತಾ ಇದ್ದೇನೆ. ಏನ? ನಿನ್ನ. ಯಾಕೆ? ಯಾಕೆ ಗೊತ್ತಿಲ್ವೇ? ಗೊತ್ತಿಲ್ವಾ? ನಿಜವಾಗ್ಲೂ ಗೊತ್ತಿಲ್ವಾ? ನಿಮ್ಮ ಪ್ರಾಣಿ ಗೊತ್ತಿಲ್ಲ. ಅದೇನ ನಾನ್ ಲವ್ ಮಾಡ್ತೀನಿ ಅಂತಿದ್ದೆ. ಅಯ್ಯೋ, ಅವ್ವಲ್ಲ. ಅದೇ. ಅಯ್ಯೋ ಅಪ್ಪ. ಅಪ್ಪನ ಯಾಕೆ ಕೂಗ್ತೀಯ ಈಗ? ಅಯ್ಯೋ ಅಪ್ಪ ಬಂದ್ರು. ನಮ್ಮಪ್ಪ ಬಂದ್ರು. ಅಪ್ಪ ಅಯ್ಯೋ 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 ಅಯ್ಯೋ. ಹೇಳ ಮೇಲೆ ಮದಯ. ನಾನು ಹೇಳ ಮೇಲೆ ಹೇಳ. ಅಲ್ಲ, ನಮ್ಮಪ್ಪ ಬಂದ್ರೆ ತಕ್ಷಣ ಎದ್ರಕೊಂಡು ಓಡ್ ಬಂದ್ಬಿಟ್ಟಿಯಲ್ಲ, ನೀನೆಂತ ಗಂಡಸು? ರೂಪ. ಬಿಡ ಕೈನ. ನೀನ್ ಕಟ್ಕೊಳ್ಳೋದಕ್ಕಿಂತ ಬೇರೆ ಯಾವ ಗಂಡಸನಾದ್ರೂ ಕಟ್ಕೊಂಡು ಒಳ್ಳೇದು. ಹಾಗನ್ಬೇಡ ರೂಪ, ನಿಮ್ಮಪ್ಪಲ್ಲ, ಇನ್ನು ಯಾರಪ್ಪ ಬಂದ್ರು ನಾನಿನ್ ಬಿಡಲ್ಲ. ಬಿಡಲ್ಲ 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 ಬಿಡ ಬಿಡಲ್ಲ. ನೋಡು, ನಿನ್ ಕೈ ಹಿಡಿಬೇಕಾದ್ರೆ ಮೊದ್ಲು ಆ ಕೆಲ್ಸ ಬಿಡ್ಬೇಕು. ಯಾಕೆ? ನೀನು ಆ ಮನೆ ಹಾಳು ಕೆಲಸ ಮಾಡೋದು ನನಗಿಷ್ಟ ಇಲ್ಲ, ಅದಕ್ಕೆ. ರೂಪ, ಬಿಡ. ಬಿಡಲ್ಲ. ಬಿಡಲ್ವಾ? ಬಿಡಲ್ಲ. ಬಿಡಲ್ವಾ? ಆ ಕೆಲಸ ಬಿಟ್ಟೇನು, ಈ ಕೈ ಬಿಡಲ್ಲ. ಹಂಗ ಕಳ್ಳ. ರೂಪ, ಇನ್ನೊಂದು ಇನ್ನೊಂದ? ಇನ್ನೊಂದು. ರೂಪ, ಇನ್ನೊಂದು. ಇನ್ನೊಂದ? ಇನ್ನೊಂದು ಕೊಡ್ತೀನಿ. ಅದಲ್ಲ. ಮತ್ತೆ? ನಮ್ಮ ನಾಡಿದು ನಮ್ಮದು, ತೆಂಗು ಬೆಳೆಯುವ ನಾಡಿದು, ನಮ್ಮ ಕನ್ನಡ ನಾಡಿದು. ವೆರಿ ಗುಡ್. ಈಗ ಒಂದೆರಡು ಪದ ಹೇಳ್ತೀನಿ, ಅದನ್ನೇ ಬರಿಬೇಕು. ಹೇಳ. ವಸಂತ. ಬರೀ ವಸಂತ. ವಸಂತ ಬಂದ, ಋತುಗಳ ರಾಜ ತಾ ಬಂದ, ಚಿಗುರನು ತಂದ, ಹೆಣ್ಗಳ ಕುಣಿಸು ಬರೀ ವಸಂತ. ಅಲ್ಲೇ ಇದೆಯಾ? ವಸಂತ. ವಸಂತ ಬಂದ, ಋತುಗಳ ರಾಜ ತಾ ಬಂದ. ಋತುಗಳ ರಾಜ ತಾ ಬಂದ. ವಸಂತ ಬಂದ, ಋತುಗಳ ರಾಜ ವಸಂತ ತಾ ಬಂದ. ಅಯ್ಯ, ಹೇಳುತ್ತೆ ಎಷ್ಟೊತ್ತು ಹೇಳುದು? ಇದು ಸರಿಯಾಗಿ ಹೇಳ್ಬೇಕಲ್ವಾ? ನಾ ಹೇಳ್ತೀವಿ. ವಸಂತ ಬಂದ, ಋತುಗಳ ರಾಜ ತಾ ಬಂದ. ಮುಂದಕ್ಕೆ ಮುಂದಕ್ಕೆ ಮುಗಿತಾ? ಈಗ ತಾನೇ ಶುರು. ಹೇಗ್ ಮುಗೀತೆ? ಬಾ ಇಲ್ಲಿ, ಹತ್ರ ಬಾ. ನೋಡಿ, ಇವತ್ತು ಇವತ್ತಾಯ್ತು, ಹೊತ್ತಾಗೋಯ್ತು. ಸಾರಿ ಸಾರಿ. ಹೊತ್ತಾದ್ರೇನಂತೆ, ಸದ್ಯ ಬಂದಿಲ್ಲ ಅಷ್ಟೇ ಸಾಕು. ಯಾಕೊಂತರ ಇದ್ದೀರಾ? ಅಯ್ಯೋ, ಯಾಕೆ ಹೇಳ್ತೀಯ?
ಯಾಕೋ ನನಗ್ ತಿಂದನ್ನ ಮೈಗ್ ಹತ್ತಲ್ಲ, ರಾತ್ರಿ ಹೊತ್ತು ನಿದ್ದೆ ಬರಲ್ಲ, ಏನೋ ರೋಗ. ಬನ್ನಿ ಡಾಕ್ಟರ್ ತಗೋಗವ. ಯಾವ ಡಾಕ್ಟ್ರು? ನಮ್ಮನೆ ತಾವ ಸುಂದರಪ್ಪ ಅಂತವ್ರೆ. ಅಯ್ಯಯ್ಯೋ, ಇದು ಸುಂದರ ಅಪ್ಪನ ಹತ್ರ ವಾಸಿ ಆಗೋದಲ್ಲ, ಮತ್ತೆ ಸುಂದರ ಅಮ್ಮನ ಹತ್ರ ವಾಸಿ ಆಗೋದು. ಯಾರ್ರಿ ಅವಳು? ಇದಾರೆ, ನಿಮ್ಮೂರ್ನಲ್ಲೇ ಒಬ್ರು ಲೇಡಿ ಡಾಕ್ಟರ್ ಇದಾರೆ. ಹೆಂಗವಳೆ? ಹೆಂಗಿದಾರ? ಎಲ್ಲ ನಿನ್ನ ಹಾಗೆ, ನಿನ್ನಷ್ಟೇ ಎತ್ತರ, ನಿನ್ನ ಹಾಗೆ ಮೈಕಟ್ಟು, ನಿನ್ನೆ ಮುಖ. ನಾ ಬರ್ತೀನಿ. ಏ ಆ ಸುಂದರಮ್ಮ ಯಾರು ಅನ್ಕೊಂಡೆ? ನೀನೇ ನೀನೇ. ಹಂಗಾದ್ರೆ ನಿಮ್ ಕಾಯಿಲೆ ಏನು ಅಂತ ಅರ್ಥ ಆಯ್ತು. ಅರ್ಥ ಆಯ್ತಲ್ಲ. ಯಾರು ಇಲ್ಲ, ಔಷಧಿ ಕೊಡು. ಔಷಧಿ? ಹಲೋ ಪುಷ್ಪಾ. ಓ ಹಲೋ ಆನಂದ್, ಇವರೆಲ್ಲ ನನ್ನ ಫ್ರೆಂಡ್ಸ್. ಇವಳು ಸೀತಾ, ಸಾವಿತ್ರಿ, ಅಹಲ್ಯ, ಅನಸೂಯ, ದ್ರೌಪದಿ, ಅಷ್ಟೇ ತಾನೇ? ಅರೆ ತುಂಬಾ ಆಶ್ಚರ್ಯವಾಗಿದೆಯಲ್ಲ. ನಮ್ ಹೆಸರು ನಿಮ್ಗೆ ಹೇಗೆ ಗೊತ್ತಾಯ್ತು? ನೀವೆಲ್ಲ ಪುಷ್ಪಾ ಫ್ರೆಂಡ್ಸ್ ಅಂದ್ಮೇಲೆ ನೀವ್ ಯಾರು, ನಿಮ್ ಹೆಸರು ಏನು ಅಂತ ತಿಳ್ಕೊಳ್ತಾ ಇರ್ತೀನ. ವೆರಿ ಇಂಟ್ರೆಸ್ಟಿಂಗ್. ಅಷ್ಟೇ ಅಲ್ಲ, ನೀವ್ ಯಾರು, ನಿಮ್ ಅಂತಸ್ತೇನು, ನಿಮ್ ಮಾವ ಯಾರು ಎಲ್ಲ ಗೊತ್ತು. ಹೌದಾ? ಅಲ್ಲ? ಹೇಳಿ ನೋಡೋಣ. ನೀವು ಶ್ರೀಮಂತ ಕೈಗಾರಿಕೋದ್ಯಮಿ ವಿಶ್ವನಾಥ್ ರಾಯರ ತಂಗಿ ಮಗಳು. ನೀವು ಚಿಕ್ಕವರಿರುವಾಗಲೇ ನಿಮ್ ತಂದೆ ತಾಯಿನ ಕಳ್ಕೊಂಡ್ರಿ. ನಿಮ್ ತಂದೆ ತಾಯಿ ಬಿಟ್ಟೋಗ್ರಂತ ಲಕ್ಷಾಂತರ ರೂಪಾಯಿ ಆಸ್ತಿಗೆ ನಿಮ್ ಮಾವನೇ ಗಾರ್ಡಿಯನ್ನು. ನಿಮ್ಮನ್ನ ಮದುವೆ ಮಾಡ್ಕೊಂಡು ಅವ್ರಿಗೆ ನಿಮ್ ಆಸ್ತಿ ಎಲ್ಲ ಸೇರುತ್ತೆ. ವಂಡರ್ಫುಲ್. ನೀವು ಕವಿತೆ ಮಾತ್ರ ಬರೀತೀರಿ ಅನ್ಕೊಂಡಿದ್ದೆ, ಭವಿಷ್ಯನೂ ಹೇಳ್ತೀರಾ? ನೋ ಪುಷ್ಪಾ, ನನಗ್ ಭವಿಷ್ಯನ ಹಿಡ್ಕೊಳಕ್ ಬರುತ್ತೆ ಹೊರತು ಹೇಳಕ್ ಬರಲ್ಲ. ಮತ್ತೆ ನನ್ ವಿಷಯ ಎಲ್ಲ ನಿಮ್ಗೆ ಹೇಗೆ ತಿಳಿತು? ಮಿಸ್ ಪುಷ್ಪಾ, ನಮಗ್ ತುಂಬಾ ಹತ್ರವಾಗಿರೋ ವಿಷಯ ತಿಳ್ಕೊಳ್ಳೋದ್ರಲ್ಲಿ ತಪ್ಪೇನೂ ಇಲ್ಲ ಅಲ್ವೇ? ಮಿಸ್ ಪುಷ್ಪಾ, ನಿಮ್ಮ ಹೃದಯದಲ್ಲಿ ನನ್ನ ನೆನಪು ಸದಾ ಇರ್ಲಿ ಅನ್ನೋ ಆಸೆಯಿಂದ ಈ ಪುಟ್ಟ ಕಾಣಿಕೆನ ಕೊಡ್ತಾ ಇದ್ದೀನಿ. ತಗೊಳ್ಳಿ. ಸಾರಿ, ನನಗ್ ಬೇಡ. ಈ ಪುಷ್ಪ, ನಾವ್ ನಿನ್ನ ಅಂಗಡಿಯಲ್ಲಿ ನೋಡಿದ್ವಲ್ಲ, ಅದೇನೆ ತಗೊಳ್ಳೆ, ತುಂಬಾ ಚೆನ್ನಾಗಿದೆ. ಪ್ಲೀಸ್ ತಗೊಳ್ಳಿ. ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್. ನಾನೇನ್ ಬರ್ತೀನಿ. ಬಾಯ್ ಬಾಯ್. ಏ ಪುಷ್ಪ, ಬಹಳ ಒಳ್ಳೆಯವರು ಕಣೆ. ವೆರಿ ನೈಸ್ ಬಾಯ್, ವೆರಿ ಹ್ಯಾಂಡ್ಸಮ್. ಮೈ ಐ ಕಮ್ ಇನ್? ಕಮ್ ಇನ್. ಅರೆ ವಾಹ್, ಇಟ್ ಇಸ್ ಟ್ರೂ, ಇಟ್ ಇಸ್ ರಿಯಲಿ ಟ್ರೂ. ಯಾವ್ದ್ರಿ? ಒಬ್ಬ ಬುದ್ಧಿವಂತ ಹೇಳಿದಾನೆ, ಹೆಣ್ಣಿನ ಬ್ಯೂಟಿ ಬೆಂಕಿ ಇದ್ದ ಹಾಗೆ, ದೂರದಿಂದನೇ ಹೃದಯನ ಸುಡುತ್ತೆ. ಅವಳ ಸುಂದರವಾದ ಕಣ್ಣುಗಳು ಕತ್ತಿ ಇದ್ದ ಹಾಗೆ, ಹತ್ರ ಹೋಗ್ದನೆ ಮನಸ್ಸನ್ನ ಇರಿಯುತ್ತೆ. ಇವತ್ತು ನಿನ್ನ ನೋಡಿದ್ಮೇಲೆ ಅನ್ನಿಸ್ತು ಆ ಮಾತು ಎಷ್ಟು ಸತ್ಯ ಅಂತ. ನಿಮ್ ಹೊಗಳಿಕೆ ಇರ್ಲಿ, ತಗೊಳ್ಳಿ. ಏನಿದು? ನಿನ್ನೆ ನೀವು ಕೊಟ್ರಲ್ಲ ಆ ನೆಕ್ಲೆಸ್ ಇಂದಲೇ. ಓ, ಪ್ರಿಟಿ, ಇಟ್ಸ್ ಗುಡ್. ನಾನು ನಿನಗೆ ನೆಕ್ಲೆಸ್ ಕೊಟ್ಟಿದ್ದು ಪ್ರೀತಿಯ ಕಾಣಿಕೆ. ನೀನ್ ಅದಕ್ಕೆ ಬೆಲೆ ಕಟ್ತಾ ಇದ್ಯಾ? ನೋಡಿ ಮಿಸ್ಟರ್ ಆನಂದ್, ನಮ್ ಫ್ರೆಂಡ್ಸ್ ಎದುರಿಗೆಲ್ಲ ನಿಮ್ಮನ್ನ ಹರ್ಟ್ ಮಾಡಬಾರ್ದು ಅಂತ ತಗೊಂಡೆ. ನನಗೆ ಹೀಗೆಲ್ಲ ಪ್ರೆಸೆಂಟೇಶನ್ ತಗೊಳ್ಳೋ ಅಭ್ಯಾಸನೇ ಇಲ್ಲ. ನನಗೂ ಅಷ್ಟೇ, ಹೀಗೆಲ್ಲ ಹಣ ತಗೊಳ್ಳೋ ಅಭ್ಯಾಸನೇ ಇಲ್ಲ. ತಗೊಳ್ಳಿ. ಈಗ ತಗೊಳ್ತಿರೋ ಇಲ್ವೋ? ಈಗ ತಗೊಳ್ತಿರೋ ಇಲ್ವೋ ಅಂದೆ. ಕೊಟ್ಟಿದ್ದಕ್ಕೆ ಬದಲಾಗಿ ಏನಾದ್ರೂ ತಗೊಳ್ಳೇಬೇಕು ಅನ್ನೋ ಹಾಗಿದ್ರೆ ಹಣ ಬೇಡ, ನಾನೊಂದು ಕೇಳ್ತೀನಿ, ಕೊಡ್ತೀರಾ? ಆನಂದ್, ಈ ನೋಟ ಬೇಡ, ಜಸ್ಟ್ ಸ್ಮೈಲ್, ಒಂದು ಮುಗುಳ್ನಗೆ ಸಾಕು. ಥ್ಯಾಂಕ್ ಯು, ಥ್ಯಾಂಕ್ ಯು. ಇಷ್ಟೇ. ಅದಪ್ಪ, ಮಾದಯ್ಯ. ಅಪ್ಪ ಮನೇಲಿಲ್ಲ. ಅಪ್ಪ, ನನಗೂ ಅದೇ ಬೇಕಾಗಿತ್ತು. ರೂಪ. ಯಾವನೇಲೆ ಅವನು ನನ್ನ ಹೆಸರಿದ್ದು ಕೂಗವನು? ನಾನು ವಿರೂಪಾಕ್ಷ. ಲೇ, ಯಾಕಲೇ ನೆನ್ನೆವರೆಗೂ ಅವ್ವ ಅವ್ವ ಅಂತ ಕೂಗ್ತಿದ್ರು, ಈಗ ಹೆಸರಿದ್ದು ರೂಪ ಅಂತ ಕರಿತೀಯಾ? ರೂಪ ಅನ್ಲಿಲ್ಲ, ಮತ್ತೆ ರೂಪಾಯಿ. ರೂಪಾಯಿ ಅಂತ ನಿಮ್ಮಪ್ಪನ ಬಾಕಿ ವಸಲಿಗೆ ಬಂದಿದ್ದೆ. ನಮ್ಮಪ್ಪ ಮನೇಲಿಲ್ಲ, ಅವನು ಬಂದ್ಮೇಲೆ ಬಾ. ನೀ ಯಾವಾಗ ಬಾ ಅಂತೀಯೋ ಅವಾಗ ಬರ್ತೀನಿ. ಆದ್ರೆ ಒಂದು ವಿಷಯ ಮಾತ್ರ, ಈಗಲೇ ಇಲ್ಲೇ ಇತ್ಯರ್ಥವಾಗಿ ಬಿಡ್ಬೇಕು. ಏನದು? ಇನ್ನು ಮೇಲೆ ನಾನು ನಿನ್ನ ಅವ್ವ ಅಂತ ಕೂಗಲ್ಲ. ಏನಂತ ಕೂಗ್ತೀಯಾ?
ರೂಪ ಅಂತ ಕೂಗ್ತೇನೆ. ಹೌದಾ? ಹಾ. ಹಾಗಾದ್ರೆ ನಾನು ನಿನ್ನ ವಿರೂಪ ಅಂತ ಕೂಗ್ತೀನಿ. ಅಯ್ಯೋ ಅಯ್ಯೋ, ರೂಪ ವಿರೂಪ, ಅಯ್ಯೋ ಅಯ್ಯೋ, ಏನ್ ಜೋಡಿ. ಅಯ್ಯೋ, ನಾ ಕೈ ತೆಗೆದ್ಬಿಟ್ರೆ ನಿಮ್ಮ ಅಪ್ಪನ ಗತಿ ಏನು? ಏನಲೇ ನನ್ನ ಗತಿ ಏನಾಗುತ್ತಲೇ? ಮದಯ ಏನ ಏನಯ್ಯ, ಏನ್ ತಿಳ್ಕೊಳ್ಳಿ ನಮ್ಮ ಸಾಹುಕಾರನ? ಏನ 2 ವರ್ಷದಿಂದ ಬಡ್ಡಿ ಕೊಡ್ತಿದ್ದವ್ರು ಮನೆ ನುಗ್ಗಿಬಿಟ್ಟು ಹಾ ಇರು ಸಾಮಾನುಗಳನ್ನ ಹೊತ್ಕೊಂಡು ಬಾ ಅಂತ ಹೇಳಿ ಕಳಿಸಿದ್ದಾರೆ. ಹಾ. ಏನೋ ಪಾಪ ಅಂತ ಬಿಟ್ಟಿದ್ದೇನೆ. ಏಯ್, ನಿಮ್ ದಣಿ ಊರಿಗೆ ಬರ್ಲಿ, ಅಸಲು ಬಡ್ಡಿ 2 ದಿವಸ ಹಾಕ್ಬಿಡ್ತೀನಿ ನಿಮ್ ಕಡೆ. ನಡೆಯಲ್ಲ ನಡೆಯಲ್ಲ, ಬಡ್ಡಿ ಅವ್ರಿಗೆ ಕೊಡಿ, ಅಸಲು ನನಗ್ ಕೊಡಿ. ಏಯ್, ಬಿಡೋ ಕೈನ, ಬಾರಮ್ಮ ಒಳಗೆ. ಇನ್ನೊಂದ್ಸಲ ಇವನೇನಾದ್ರೂ ಬಂದ್ರೆ ಕಣ್ಣಿಗೆ ಕಾರ್ ತುರಿ ಹಾಕ್ಬಿಡು. ಆಗ್ಲಪ್ಪ, ನಡಿಯಮ್ಮ ಒಳಗೆ. ನಡಿ. ಬಾರ. ಇರು ಸರಿ, ಬಾರ. ನಿನ್ ಕಣ್ಣಿಗೆ ಕಾದ್ಬಿಡ. ನಿಜವಾಗ್ಲೂ ಆಗ್ತೀಯಾ? ಸುಮ್ಮನೆ ಬಾರಮ್ಮ. ಅಪ್ಪ ಬಂದೆ. ನೀನೊಳ್ಳೆ ಉಪ್ಪಿನಕಾಯಿ ಮುತ್ತೈದೆ ಸಿಗ್ದೆ ನನಗೆ. ಅದನ್ನಲ್ಲಿಡೆ, ಜಾಲಿಯಾಗಿ ಪಾರ್ಕಲ್ಲಿ ಸುತ್ತಾಕೊಂಬರೋಣ. ಐಸ್ ಕ್ಯಾಂಡಿ ಕೊಡ್ತೀನಿ ಬಾ. ಬಾ ಹೋಗೋಣ ಬಾ. ಯಾಕೆ ಬಾರೆ ಬಾರೆ, ಏನು ಬಾರೆ? ಓ, ಆ ಬಾಗ್ಲಿಂದ ಹೋಗ್ಬೇಕಾ? ಧಾರಾಳ ಹೋಗೋಣ ಬಾ. ಹಾ, ಏನಪ್ಪ ಮಗನೇ? ಏನಿಲ್ಲಮ್ಮ, ಇದು ಹಳ್ಳಿಯಿಂದ ಬಂದಿದ್ದಾಳಲ್ಲ, ಊರೆಲ್ಲ ನೋಡ್ಬೇಕು, ಸುತ್ತ ಹಾಕ್ಸು ಅಂತ ಕೇಳಿದ್ಲು, ಕರ್ಕೊಂಡು ಹೋಗ್ತಾ ಇದ್ದೆ. ಅಲ್ಲೇ ಹೂ ಅಂದ್ರೆ ಹೂ ಅಂತ ತಾನೇ ಮಾಡ್ತಾ. ನನಗೇ ಹೇಳ್ತಾ ಇದ್ದೀನಪ್ಪ. ಬರ್ತೀನಿ. ಬರ್ಬೇಡ, ಹೋಗು. ಎಲ್ಲಿಗಮ್ಮ? ನಾ ಎಲ್ಲೂ ಹೋಗಲ್ಲ. ನೀ ಎಲ್ಲೂ ಹೋಗಲ್ಲ, ಒಳ್ಳೆ ಹುಡುಗಿ. ಬಾ. ಏನು ಅದು? ಗಿಳಿಮರಿ ಗಿಳಿಮರಿ. ಗಿಳಿನ ಮರಿಲ್ಲ, ಹೋಗು. ಏನ್ರಿ, ಅಣ್ಣ ಊರಿಗೆ ಹೊರಡ್ಲೇಬೇಕಂತೆ. ಕಳಿಸ್ಕೊಡಕ್ಕಾಗಲ್ಲ ಅಂತ ಹೇಳು. ಫ್ಯಾಕ್ಟ್ರಿ ಬೆಳ್ಳಿ ಹಬ್ಬ ಇದೆ, ಅದ್ ಮುಗಿಸ್ಕೊಂಡ್ ಬೇಕಾದ್ರೆ ಹೋಗಿ. ಹಾಗಂತ ನೀವೇ ಒಂದ್ ಮಾತು ಹೇಳ್ಬಾರ್ದಾ? ಅಯ್ಯ ವಿಶ್ವ, ನಾನು ಅಲ್ಲಪ್ಪ, ಕುಯಿಲ್ಗೆ ಕಾಲ ಕಣೋ ಮಾರಾಯ. ನನಗೆ ತುಂಬಾ ಕೆಲ್ಸ ಐತೆ, ಹೋಗ್ಲೇಬೇಕು ಹಳ್ಳಿಗೆ. ಹೋಗ್ಲೇಬೇಕಾ? ಸರಿಯಪ್ಪ. ಅಣ್ಣ, 4 ದಿವಸ ಉಮಾ ಆದ್ರೂ ಇರ್ಲಿ. ಅವಳು ಇಷ್ಟ ಹೆಂಗೈತೋ ಏನೋ. ಏನಮ್ಮ 4 ದಿನ ಅಂತ ಇರ್ತೀಯಾ? ಇರ್ತೀಯ ಏನೋ? ಇರ್ತಾಳೆ. ನೀನ್ ಹೂ ಅಂದ್ರೆ ನಂದೇನು? ನಾನ್ ನಿನ್ ಬರ್ಲಾ? ಬಿಟ್ಬಿಟ್ಟು ಬರ್ತೀನಿ ನಡಿ. ಅಮ್ಮ, ಯಾರಿಲ್ಲ ನೋಡು, ಹೇಗಿದ್ದಾಳೆ ನೋಡು. ವಿಲೇಜ್ ಬ್ಯೂಟಿ. ಅಮ್ಮ, ಇಷ್ಟತ್ರ ಇದ್ದಳು, ಇಷ್ಟಾಳೆ, ಒಳ್ಳೆ ಮದುಮಗಳಿದ್ದಾಗಿದ್ದಾಳೆ. ಹೌದಪ್ಪ, ಇವಳು ಮದುಮಗಳಾಗಿ ನೀನು ಮದುಮಗನಾಗ್ಬೇಕು ಅಂತಲೇ ನನ್ನ ಆಸೆ. ದೇವ್ರಿಚ್ಛೆ ಹೇಗಿದೆಯೋ ಏನು. ಏನೋ ಇದು? ಸಾರಿಮ್ಮ, ನಿನ್ಗಲ್ಲ, ಇವಳಿಗೆ ಏನು ಸೆಂಟು ಹಾಕೋ ನೀನೆ. ಹಾಕು. ನಾ ಬರ್ತೀವಿ. ನಾನು ಹೋಗ್ತೀನಿ. ಯಾವ ಗುಡಿಗೆ ಹೋಗಿದ್ರವ? ದೇವ್ರನ್ನೇನು ಕೇಳ್ಕೊಂಡ್ರೆ? ಒಳ್ಳೆ ಗಂಡ ಸಿಗ್ಲಿ ಅಂತ ಅಲ್ವಾ ಉಮಾ? ಯಾಕೆ ಒಳ್ಳೆ ಗಂಡ ಬೇಡವಾ ನಿನ್ಗೆ? ನನ್ ಗಂಡನ್ ದೇವ್ರು ತೋರ್ಸ್ಬಿಟ್ಟಿಯಾನೆ. ಇಟ್? ಹಾಗಾದ್ರೆ ನೀನು ಅವನ್ನೇ ಮದ್ವೆ ಆಗ್ತೀಯ ಅಂದ್ರೆ? ಅಷ್ಟು ಗೊತ್ತಾಗಲ್ವೇ? ಒಳ್ಳೆ ಹುಡುಗಿಗೆ ಒಳ್ಳೆ ಹುಡುಗನೇ ಸಿಗಬೇಕು ಅನ್ನೋ ರೂಲ್ಸ್ ಇದೆ. ಅದ್ರಲ್ಲೂ ನೀನ್ ನೋಡ್ರ ಹುಡುಗ ಅಪರಂಜಿ. ನಿಮ್ಗೆ ಗೊತ್ತು? ಅಯ್ಯೋ ದೇವ್ರೆ, ನೀನ್ ನೋಡ್ರ ಹುಡುಗ ಅಂದ್ರೆ ನಾನು ಅಂದ್ರೆ ಅಪರಂಜಿ. ಅಪ್ಪಣಿ ಅಪರಂಜಿ ಅಂತ ನೀವೇ ಹೇಳ್ಕೊಂಡ್ಬಿಟ್ರಾಗೋಯ್ತಾ? ಊರಿನ ಜನ ಹೇಳ್ಬೇಡ. ಅಪರಂಜಿ ಅಂತ ಅಪರಂಜಿ. ನಾನ್ ಯಾರು ಅಂತ? ದ್ಯಾವ್ರಂತ ಅವರು ಒಳ್ಳೆಯವರು. ಈ ಚಮಚ ಬಡ್ಡಿ ಮಕ್ಳು ಹೇಳ್ಬಿಟ್ರಾಗೋಯ್ತಾ? ಊರಿನ ಜನ ಏನ್ ಹೇಳ್ತಾರೆ ಗೊತ್ತಾ? ಏನ್ ಹೇಳ್ತಾರೆ? ದಗಲ್ಬಾಜಿ, ದಪ್ಪಂಗ, ಕಾಳುಕೊರ್ಮ ಅಂತ. ಹೇಳ್ಕೊಳ್ಳಿ, ನನಗೇನು ನಷ್ಟ ಇಲ್ವಲ್ಲ. ನೀನೊಬ್ಳು ನನ್ ಮೆಚ್ಕೊಂಡ್ರೆ ನನಗೆ ಅದೇ ಸಾಕು. ನೋಡಮ್ಮ, ನಿಮ್ ಜಮೀನೆಲ್ಲ ವಾಪಸ್ ಕೊಟ್ಬಿಡ್ತೀನಿ. ನಿಮ್ಗೆ ಇನ್ನೂ ಏನೇನ್ ಸಹಾಯ ಬೇಕೋ ಅದನ್ನೆಲ್ಲ ಮಾಡ್ತೀನಿ. ಹೌದಾ? ಇದನ್ನ ನನ್ನ ಹತ್ರ ಯಾಕೆ ಹೇಳ್ತೀರಾ? ಹೋಗಿ ನಮ್ಮ ಅಪ್ಪನ ಹತ್ರ ಹೇಳ್ರಿ. ಇದೆಲ್ಲ ನಿಮ್ಮ ಅಪ್ಪನಿಗೋಸ್ಕರ ಅಲ್ಲ,
ನಿನಗೋಸ್ಕರ, ನಿನ್ ಪ್ರೀತಿಗೋಸ್ಕರ. ಪ್ರೀತಿಗೋಸ್ಕರನಾ? ಯಾಕೆ ನನ್ ಮೇಲೆ ನಂಬಿಕೆ ಅಲ್ವಾ? ಈಗ ತಾಳಿ ಕಟ್ಬಿಡ್ತೀನಿ ಬಾ. ಬಿಡ್ರಕೇನ? ಗಿಡಕ ಹಿಡ್ಕೊಂಡಿದೀನಿ ಕೈನ. ಬಿಡಲ್ವಾ? ಪ್ರೀತಿ ಒಣಗೆ. ಯಜಮಾನ್ರೆ, ಪ್ರೀತಿ ಮಾಡು ತಮಾಷೆ ನೋಡು ಅಂತಾಗಾಯ್ತು. ಈಗ ನೀವು ತಕೊಂಡಿದ್ದು ಅಸಲ ಬಡ್ಡಿನ? ಎರಡೂ ಅಲ್ಲ, ಈಗ ಅವಳು ಕೊಟ್ಟಿದ್ದು ಪ್ರೇಮದ ಕಾಣಿಕೆ. ಎಲ್ಲ ದೇವರಾಟ. ಏ ಹುಡುಗಿ, ಅಲ್ಲೇ ನೀನು ಶಿವಣ್ಣವ್ರ ಮಗಳಲ್ವಾ? ನಾ ಯಾರ ಮಗಳದ ನಿಮ್ಗೇನ್ರಿ? ಬಂದ್ಬಿಟ್ಟ. ಯವ್ವ, ಯಾರು ಅಂತ ಗೊತ್ತಿಲ್ವಾ? ನಾಗೆಲ್ಲ ಮನೆ ನಂಜಪ್ಪಗೌಡ್ರ ಮಗ ಆನಂದಪ್ಪ ಅಂತ. ಅವರಪ್ಪ ಯಾರಪ್ಪನ ಮಗ ಆದ್ರು ನನಗೇನಪ್ಪ ಬೆಪ್ಪೆ? ಹಂಗಂತ ಅವ್ರಿಗೆ ಹೇಳಿ. ಮುಚ್ಚ ಬಾಯಿ. ಬಾಯ ಮುಚ್ಕ ಅಂದ್ರೆ ಮುಚ್ಕ ಸೊಳ್ಗಿಳೋದಾವು. ಏನಲ್ಲ ಪಟಾಕಿ ಸರ ಸಿಡ್ದಂಗ್ ಸಿಡ್ತೀಯಲ್ಲ? ನನಂಗೆ ನಿಂಗೇನು? ಏನೋ ಒಂಟಿ ಹುಡುಗಿ ಹೋಗ್ತಿದ್ಯಲ್ಲ ಅಂತ ಮಾತಾಡಿಸ್ದೆ. ಒಂಟೆಗೆ ಹೋಗೋ ಹೆಣ್ಮಕ್ಳನ್ನೆಲ್ಲ ಹಿಂಗೆ ಮಾತಾಡಿಸ್ತೀಯನ್ನ? ಎಲ್ರನ್ನೂ ಮಾತಾಡಿಸ್ತೀನಾ? ಕೆಂಪ್ ಕೆಂಪ್ಗೆ ಗುಂಡ್ ಗುಂಡ್ಗೆ ಲಕ್ಷಣವಾಗಿರೋ ಹೆಣ್ಮಕ್ಳು ಮಾತ್ರ ನೋಡಿ ಅಲ್ಕಿಸಿದ್ಯಾ ಅಲ್ವಾ? ಪರವಾಗಿಲ್ಲ, ತುಂಬಾ ಚೆನ್ನಾಗಿ ಮಾತಾಡ್ತೀಯ. ಆಮೇಲೆ ನೀನ್ ಮಾತಾಡ್ತಿದ್ರೆ ಇನ್ನು ಕೇಳ್ತಾ ಇರ್ಬೇಕು ಅನ್ಸುತ್ತೆ. ನಂಗ ಅಷ್ಟೇ, ನೀನ್ ಮಾತಾಡ್ತಾ ಇದ್ರೆ ದಾವಡ್ಗೆಲ್ ಪಟಾಕ್ ಅನ್ಸ್ತದೆ. ಯೋ ಏನಯ್ಯ ದನ ಗದ್ಲಕ್ಕಂತಿ? ನಾನಿನ್ ದನ ತಿಳ್ಕೊಂಡ್ಬಿಟ್ಟಿದ್ಯಾ? ನಮ್ಮ ಅಪ್ಪ ಅಮ್ಮ ಲಕ್ಷಣವಾಗಿ ಉಮಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಏನು ನಿನ್ನ ಹೆಸರು? ತೆಗಿ ಕೈ. ನೋಡುಮ್ಮ, ನಿನಗ್ ನನ್ನ ಮೇಲೆ ಯಾಕೆ ಕೋಪ ಅಂತ ನನ್ಗೆ ಚೆನ್ನಾಗ್ ಗೊತ್ತು. ನಮ್ಮಪ್ಪ ನಿಮ್ಮಪ್ಪನ ಆಸ್ತಿ ಎಲ್ಲ ನುಂಗಾಕ್ಬಿಟ್ಟ ಅಂತ ತಾನೆ? ನೀ ಏನ್ ನುಂಗಕ್ ಬಂದಿದ್ಯಾ? ನಾನು ಈ ಊರಿಗೆ ಉಪಕಾರ ಮಾಡಕ್ ಬಂದಿದ್ದೀನಿ. ಉಪಕಾರ ಗೊತ್ತಾಯ್ತದೆ. ಉಪಕಾರ ಮಾಡೋಣ ಊರಲ್ಲೆಲ್ಲ ಡಂಗೂರ ಹಾಕೊಂಡ್ ಸಾರ್ಕೊಂಡ್ ಬರ್ಲ ಕಣ ಪಣ್ಣಿ ಬರ್ತೀನಿ. ಯಜಮಾನ್ರೆ, ಯಜಮಾನ್ರೆ, ಇದು ಡೇಂಜರ್ ಕೇಸು. ನಿಮ್ಮ ಗಾಳಕ್ ಬೀಳು ಮೀನಲ್ಲ. ನನ್ನ ಗಾಳಕ್ ಬೀಳ್ದ ಇರೋ ಮೀನೇ ಇಲ್ಲ. ನಡೀರ ನಡಿಯ. ಮಲ್ಲಿಕ್, ನೀ ಏನು ಹೇಳು, ನಿಮ್ ಹಳ್ಳಿ ನನಗ್ ತುಂಬಾ ಹಿಡಿಸ್ತು. ಇನ್ನೂ ಒಂದ್ ವಾರ ಇಲ್ಲೇ ಇರೋಣ ಅನ್ಸುತ್ತೆ. ಹೌದೌದು, ಇನ್ನೂ ಒಂದು ವಾರ ಇಲ್ಲೇ ಇರು. ನಿಮ್ ಸೋದರತ್ತೆ ಮಗಳು ಪುಷ್ಪ ವಾರೆಂಟ್ ಬಂದು ಹೇಳ್ಕೊಂಡು ಹೋಗ್ತಾಳೆ. ಏಯ್, ನಾಳೆ ನಿಮ್ಮ ಅಪ್ಪ ನಿನಗೊಂದು ಪಟ್ಟಣದ ಹುಡುಗಿನ ಗಂಟಾಕ್ಲಿ, ಆವಾಗ ಗೊತ್ತಾಗತ್ತೆ. ಇಂಪಾಸಿಬಲ್. ನಾನ್ ಮದ್ವೆ ಆದ್ರೆ ಈ ಹಳ್ಳಿ ಹುಡುಗಿನ. ಅಂದ್ರೆ ಯಜಮಾನ್ ರವಾಲೆ ಒಂದು ಹುಡುಗಿನ ಸೆಲೆಕ್ಟ್ ಮಾಡಿದಿರಿ ಅಂತ ಆಯ್ತು. ಐಡಿಯಾ ಇದೆ, ಇನ್ನು ಮಾತುಕತೆ ಆಗಿಲ್ಲ. ಯಾರೋ ಅದು? ಯಾರು? ಸಮಯ ಬರ್ಲಿ ಹೇಳ್ತೀನಿ. ಏ ಗುರುಗಡ, ನಿನ್ನೆ ಊರ್ಗ್ ಹೋಗ್ಲಿಲ್ವಾ? ಇಲ್ಲ ಚಟ್ಪಟು, ನಿನ್ ಪರ್ಮಿಷನ್ ತಗೊಂಡ್ ಹೋಣ ಅಂತಿದ್ದೆ. ಅಪ್ಪಣೆ. ಲೋ ಚಂದ್ರು, ಈ ಉಮಾ ಯಾಗೋ ಗೊತ್ತು ನಿನ್ಗೆ? ಅಯ್ಯ, ಅವ್ನ್ ರಸ್ತೆದಾಗ ಬರ್ತಾ ಇದ್ದ, ನಾನೇ ಮಾತಾಡ್ಸಿ ಅವ್ನ್ ಗುಡುಗುಡ ಮೇಲೆ ಒಂದ್ ಸವಾರಿನ ಮಾಡ್ಬಿಟ್ಟೆ. ಎಂತ ಭಾಷೆನಪ್ಪ. ಲೋ ಚಂದ್ರು, ಇವಳು ಮಾತು ಹೊರಟಷ್ಟೇ, ಮನಸ್ಸು ಮಾತ್ರ ಬಹಳ ಮೃದು. ಮನಸ್ಸು ಮೃದುವಾಗಿದ್ರೆ ಸಾಲದು, ಮಾತು ಮಧುರವಾಗಿರ್ಬೇಕು. ಮಾತಾಡೋದು ಒಂದು ಆರ್ಟ್. ಅರ್ಟು ಅಂದ್ರೆ ಕಲೆ. ಅಯ್ಯ, ಈ ತಲಗತ್ತಲ್ ಬಿಡಪಡಿ ಅಂದ್ರೆ ವಿದ್ಯೆ ಅಂತ. ಅದನ್ನ ನಿನ್ನಂತವಳು ಮೊದಲು ಕಲ್ತ್ಕೋಬೇಕು. ನೀ ಇನ್ನ ಈ ಊರ್ನಾಗ ಎಷ್ಟು ದಿವಸ ಇರ್ತಿ? ಒಂದ್ ವಾರ ಇರ್ತೀನಿ. ಯಾಕೆ? ಅದೇನ ಕಲ್ತ್ಕೋಬೇಕು ಅಂತ ಹೇಳ್ದಲ್ಲ, ಹೇಳ್ಕೊಡ್ತೀಯಾ? ಹೇಳ್ಕೊಡ್ತೀನಿ, ಕಲ್ತ್ಕೋತೀಯಾ? ಬಾ, ಶುರು ಮಾಡೋಣ. ಅಯ್ಯಪ್ಪ, ಇವತ್ ಬೇಡಪ್ಪ, ನಮ್ಮ ಅಪ್ಪ ಹಿಂಗೆ ತಿಂಬಕ್ಕೆ ಏನಾದ್ರು ಮಾಡ್ಬೇಕು, ಬಂದ್ಬಿಡ್ತಾನೆ. ನಾಳೆಕಿಂದ ಬರ್ತೀನಿ. ಎಲ್ಲಿಗ್ ಬರ್ತೀಯ? ಮನೆಗೆ ಹೋಯ್ತೀನಿ ಹಿಂದೆ. ಹೋಗ್ತೀನಿ ಹಿಂದೆ. ಹೋಗ್ತೀನಿ ಹಿಂದೆ. ಹೋಗ್ತೀನಿ ಹಿಂದೆ. ವೆರಿ ಗುಡ್. ಪಾಠ ಇವತ್ತಿನ ಶುರು ಆಯ್ತು. ಹೋಗು. ಹೋಗ್ತೀನಿ. ವೆರಿ ಗುಡ್, ವೆರಿ ಗುಡ್. ಏನ್ ಹಾಗೆ ನೋಡ್ತಾ ಇದೀಯಾ? ನೈಸ್ ಗರ್ಲ್ ಐತಿ. ನಿಜ ಕಣ, ಅಪ್ರಂಗಿ ಹಾಗೆ. ಗುಡುಗುಡು. ಇದು ಅಯ್ಯಯ್ಯ, ಈ ಪಾಟಿ ದೊಡ್ಡನಾಗಿ ಕೂಲಿ ಮಠಕ್ಕೆ ಹೋಗ ನಂಗೆ ಸ್ಲೇಟ್ ಬುಕ್ ಹಿಡ್ಕೊಂಡ್ ಬಂದಿದ್ಯಲ್ಲ. ಕೂಲಿ ಮಠ? ಕೂಲಿ ಮಠ ಅಲ್ಲ, ಸ್ಕೂಲು. ಸ್ಕೂಲು ಈ ಸ್ಕೂಲು. ಸರಿ, ಅಲ್ಲಿಗೆ ಹೋಗೋದು ನಾನಲ್ಲ, ನೀನು. ಅಯ್ಯ,
ಪುಣಿ ನಾನ್ ಹೋಗಕ್ಕಿಲ್ಲಪ್ಪ. ನೀ ಏನೋ ಹೇಳ್ಕೊಡ್ತೀಯ ಅಂತ ಇಲ್ಲಿ ಗಂಟ ಬಂದ್ರೆ ಅಲ್ಗೆಲ್ಲ ಹೋಗಕ್ಕೆ ನಂಗ್ ಟೈಮ್ ಇಲ್ಲ ಹೇಳು. ಆಗ್ಲೇ ಹೇಳು, ನಾನೇ ಹೇಳ್ಕೊಡ್ತೀನಿ. ಬಾ ಕೂತ್ಕೋ. ಒಂದ್ ನಿಮಿಷ ತಡಿ. ಮೊದ್ಲು ದೇವಸ್ಥಾನಕ್ಕೆ ಹೋಗಿ ಟೈಮಿಗೆ ಬರವ. ಪರವಾಗಿಲ್ವೇ, ನಿನ್ಗೂ ತಲೆ ಇದೆ. ಬಾ ಹೋಣ. ವಿರೂಪಾಕ್ಷ, ಯಜಮಾನ್ರೆ ಏನೋ ಇದಲ್ಲ ಲೆಕ್ಕ, ಕೊಟ್ಟದ್ದಕ್ಕೆ ತಗೊಂಡದಕ್ಕೆ ಲೆಕ್ಕ. ತಗೊಂಡಿರೋದಕ್ಕೆ ಲೆಕ್ಕ ಇದೆ ಹೊರತು ಕೊಟ್ಟಿರೋದಕ್ಕೆಲ್ಲ ಇದೆ ಲೆಕ್ಕ. ಹೀಗೇನೋ ವಸೂಲು ಮಾಡೋದು? ಎಲ್ಲ ವಸೂಲಾಗಿ ಹೋಗ್ಬಿಟ್ರೆ ನನ್ನ ಕೆಲಸ ಎಲ್ಲಿರುತ್ತೆ ಯಜಮಾನ್ರೆ? ಕೆಲಸ ಇಲ್ಲದ ಮೇಲೆ ನನ್ನ ಸಂಬಳ ಹೇಗೆ ಸಿಗುತ್ತೆ? ನಿನ್ನ ನಂಬ್ಕೊಂಡು ನಾನೇನಾದ್ರೂ ಕೈ ಕಟ್ಕೊಂಡು ಕೂತ್ಕೊಂಡ್ರೆ 3 ವರ್ಷಕ್ಕೆ ಎಲ್ಲ 30 ವರ್ಷ ಆದ್ರೂ ಬೇಕು. ಏಯ್ ಮುಚ್ಚೋ ಬಾಯಿ. ಮಾದಪ್ಪನ ಬಾಕಿ ಹಣ ವಸೂಲಾಯ್ತೇನೋ? ಅವನ್ ಮಗಳು ಬಹು ಚೆನ್ನಾಗದಾಳೆ. ಹಣ ಕೇಳ್ದೇನೋ? ಅವನ್ ಮಗಳೀಗ ಲಂಗ ದಾವಣಿ. ಬಡ್ಡಿ ಹಣ ಕೊಟ್ಟೇನೋ? ಅವನ್ ಮಗಳು ಬಹು ಚೆನ್ನಾಗಿ ಮಾತಾಡ್ತಾಳೆ. ಥು, ಕಳ್ಳನ ಮಗನೇ, ಬಡ್ಡಿ ಹಣ ಕೇಳ್ದೇನೋ ಅಂತಂದ್ರೆ ಅವನ ಮಗಳ ವಿಷಯ ಹತ್ರ ಹೇಳ್ತೀಯ? ನಾನು ಅದನ್ನೇ ಹೇಳ್ತಾ ಇರ್ದೆ ಯಜಮಾನ್ರೆ. ಬಾಕಿ ವಸೂಲಿಗೆ ಅಂತ ಮನಿತಾ ಹೋಗ್ತೀನ, ಮದಯ ಅಂತ ಕೂಗ್ತೇನೆ. ಅವನ್ ಮಗಳು ರೂಪ ಬರ್ತಾಳೆ. ಅವಳ ರೂಪ ನೋಡ್ತಾ 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 ಬಡ್ಡಿನೂ ಮರ್ತು ಹೋಗುತ್ತೆ, ಸಾಲಾನೂ ಮರ್ತು ಹೋಗುತ್ತೆ, ಕೊನೆಗೆ ನೀವು ಮರ್ತು ಹೋಗ್ತೀರಾ. ಶಟ್ ಅಪ್. ಏಯ್, ಬಡ್ಡಿ ವಸೂಲು ಮಾಡು ಅಂದ್ರೆ ಏನೇನೋ ಮಾಡ್ತೀಯ. ಇನ್ನೊಂದ್ಸತಿ ಹೀಗೆಲ್ಲ ಮಾಡಿದ್ರೆ ಸೊಂಟ ಮುರಿದು ಬಿಡ್ತೀನಿ. ಮುರಿರಿ, ಚೆನ್ನಾಗಿ ಮುರಿರಿ, ಅಂದ್ರೆ ಇವ್ ಚೆನ್ನಾಗಿ ಬುದ್ಧಿ ಬರುತ್ತೆ ಯಜಮಾನ್ರಿ. ನಮಸ್ಕಾರ ಮಾವಯ್ಯ. ಯಾವನ್ಲೇ ಮಾವಯ್ಯ, ಜಡ್ಜ್ ಬಿಡ್ತೀನಿ ನೋಡು. ಅಗ್ಯಾಗ್ರಾಚಾರ್ಯ ಮಾದಯ್ಯ ಅಂದ ಕಣಯ್ಯ. ಹಂಗನ್ನು ಮತ್ತೆ ಯಜಮಾನ್ರೆ, ಬಡ್ಡಿ ವಸೂಲಿ ಕೆಲಸ ತಾನೇ ಇವಂದು. ಅದನ್ನ ಬಿಟ್ಟು ಏನೇನೋ ಕೆಲಸ ಮಾಡ್ತಾನಲ್ಲ. ಏನೋ ಏನ್ ಮಾಡ್ದೆ? ಅಂತ ತಪ್ಪೇನು ಮಾಡ್ಲಿಲ್ಲ ಯಜಮಾನ್ರೆ. ಪಾಪ ಒಂದೇ ಹೆಣ್ಮಗು ಇರುತ್ತಲ್ಲ ಅಂತ ಮಾತಾಡ್ದೆ ಅಷ್ಟೇ. ಅಪ್ಪಯ್ಯ, ಆ? ಅಪ್ಪಯ್ಯ, ಸಂತೆಪೇಟೆ ಸುಬ್ಬಯ್ಯನವರು ಬಂದಿದ್ದಾರೆ, ನಿಮಗೆ ಕರ್ಕೊಂಡ್ ಬಂದ್ರು. ಬನ್ನಿ ಅಪ್ಪಯ್ಯ. ಹೌದಾ? ಹಾ. ನೋಡಮ್ಮ, ಯಜಮಾನ್ರ ಹತ್ರ ಏನೋ ಒಂದು ಮುಖ್ಯ ವ್ಯವಹಾರದ ವಿಷಯ ಮಾತಾಡೋಣ ಅಂತ ಬಂದೆ. ನೀವು ಮನೆಗೆ ರೆಡಿಯಮ್ಮ? ವಿರೂಪಾಕ್ಷ, ಯಜಮಾನ್ರೆ ಇದನ್ನ ತಗೊಂಡ ಒಳಗಿಡು. ಏನಮ್ಮ ನಿನ್ನ ಹೆಸರೇನು? ನನ್ನ ಹೆಸರು ರೂಪ. ಏಯ್, ಇನ್ಯಾರ ಕೇಳಿದ್ದು? ಹೋಗು. ಇದೇ ಕೆಲಸ ನೋಡಿ. ಅದನ್ನ ನಾನು ವಿಚಾರಿಸ್ಕೊತೀನಿ. ನಿಂತ ಇದ್ರಲ್ಲ, ಕೂತ್ಕೊಳ್ಳಿ. ಇವ್ ಪರವಾಗಿಲ್ಲ ಬಿಡಿ ಯಜಮಾನ್. ಪರವಾಗಿಲ್ಲ, ಕೂತ್ಕೊಳ್ಳಿ. ಪರವಾಗಿಲ್ಲ ಅಯ್ಯ ಬಿಡಿ. ಕೂತ್ಕೊಳ್ಳಯ್ಯ. ಪರವಾಗಿಲ್ಲ. ಅಯ್ಯ ಕೂತ್ಕೊಳ್ಳಿ. ಯಜಮಾನ್ರೆ, ನಿಮ್ಮ ಹತ್ರ ಸಾಲದ ವಿಷಯ ಮಾತಾಡೋಣ ಅಂತ ಬಂದೆ. ನಿಮ್ ಸಾಲದ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ. ನಿಮ್ಮ ಅಸಲು ಬಡ್ಡಿ 2 ಮಾಫ್ ಮಾಡ್ಬಿಟ್ಟಿದೆ. ಹೌದೇ? ಯಜಮಾನ್ರೆ, ನಾ ಸತ್ಯ ತುಂಬಾ ಕಷ್ಟವಾಗತ್ತೆ. ಲೈ, ನಿನಗೇನೋ ಕಷ್ಟ? ಹೋಗ್ ಕಾಫಿಗಳು ಹೋಗು. ಅವಳು ಕಾಫಿ ಕುಡಿಯಲ್ಲ ಯಜಮಾನ್ರೆ. ಅಯ್ಯೋ, ನಾನು ಕುಡಿತೀನಿ. ಕುಡಿಬಾರ್ದು ಕಣೆ. ನಾನು ಕುಡಿತೀನ? ಕುಡಿಬಾರ್ದು. ನಾನು ಕುಡಿದ್ರೆ ನಿನಗೇನ್ ಕಷ್ಟ? ಮುಟ್ಟಾಳ, ನನ್ ಜೊತೆ ಮಾತಾಡು, ನನ್ ಮಗಳ ಜೊತೆ ಏನೋ ನೀನು ಮಾತು. ನೀ ನಡೆಯವ, ನಡೆ. ಯಜಮಾನ್ರೆ, ಆಮೇಲೆ ಬಂದ್ ಕಾಣ್ತೇನೆ, ನಡೆ. ಮಾವಯ್ಯ, ಯಾವನ್ಲೇ ಮಾವಯ್ಯ? ಕಾಫಿ. ನೀನ ಕುಡ್ಕೋ, ಕೈ ನಡಿಯಮ್ಮ.